ಈಗ ಹಿರಿಯೂರು ಉಪಚುನಾವಣೆ ಕೂಡ ಬರ್ತಾ ಇದೆ. ಈಗಾಗಲೇ 2 ಉಪಚುನಾವಣೆ ಇದೆ. ಒಂದು ವಿನಯ್ ಕುಲಕರ್ಣಿ ಅವರ ಕ್ಷೇತ್ರ, ಮತ್ತೊಂದು ಹಿರಿಯೂರು. ಈ 2 ಕ್ಷೇತ್ರಗಳಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಹಿರಿಯೂರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕಾರಣ ಈಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಹಿರಿಯೂರಿನ ಮೂಲಕ ಎಂಟ್ರಿ ಕೊಡ್ತಾರಾ, ಈ ಒಂದು ಪ್ರಶ್ನೆ ಸಹಜವಾಗಿ ಕೇಳಿಬರ್ತಾ ಇದೆ. ಆದರೆ ಇದಕ್ಕೆ ಸೂಕ್ತವಾದಂಥ ಸಮಯನ ಅಂತ ಒಂದು ಪ್ರಶ್ನೆ ಕೇಳಿದ್ರೆ JDS ನಾಯಕರು ಸದ್ಯಕ್ಕೆ ಬಾಯ್ಬಿಟ್ಟು ಮಾತನಾಡ್ತಾ ಇಲ್ಲ. ಅತ್ತ BJP ನಾಯಕರು ನಾವೆಲ್ಲವನ್ನೂ ಕೂಡ ಅತ್ತ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಈಗ ಹಿರಿಯೂರಿನ ಟಿಕೆಟನ್ನು BJP JDSಗೆ ಬಿಟ್ಕೊಡುತ್ತಾ? ಬಿಟ್ಕೊಟ್ರೆ ಕುಮಾರಸ್ವಾಮಿ ಅವರಿಂದ ಸ್ಪರ್ಧೆ ಮಾಡ್ತಾರಾ? ಈ ಕಾಂಗ್ರೆಸ್ ಕಾರಿಡಾರಲ್ಲಿ ಒಂದೆಲ್ಲ ಸುದ್ದಿಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ BJP ನಾಯಕರು ಕೂಡ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ JDS ಈಗ ಕುಮಾರಸ್ವಾಮಿ ಅವರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಹಾಗಾದರೆ JDSನಿಂದ ಬರ್ತಾ ಇರುವಂಥ ವರದಿ ಏನಿದೆ, ಹಿರಿಯೂರಿನ ಕಥೆ ಏನು ನೋಡೋಣ ಬನ್ನಿ ಸ್ಟೋರಿಲಿ. ಹಿರಿಯೂರು ನಮ್ಮ ಪಕ್ಷದ ಅಭ್ಯರ್ಥಿನ ನಿಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಈ ಸಲ ನಮಗೆ JDSಗೆ ಕೂಡ ಒಂದು ಸ್ಥಾನ ಬಿಟ್ಟುಕೊಡಿ ಅಂತಕ್ಕಂಥದ್ದು ನಮ್ಮ ಪಕ್ಷದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ರಾಜ್ಯ ರಾಜಕೀಯದಲ್ಲಿ ಇದೀಗ ಹಿರಿಯೂರು ಉಪಚುನಾವಣೆ ಚರ್ಚೆ ಆರಂಭ ಆಗಿದೆ. ಸಚಿವ ಡಿ ಸುಧಾಕರ್ ನಿಧನದಿಂದ ತೆರವಾಗಿರುವ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮೇಲೆ 3 ಪಕ್ಷಗಳು ತೆರೆಮರೆಯ ಕಸರತ್ತನ್ನ ಆರಂಭಿಸಿವೆ. ಅದರಂತೆ ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ JDS ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲಿಸೋದಕ್ಕೆ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಕೆಲಸವನ್ನ ಆರಂಭಿಸಿದೆ. ಅಷ್ಟೇ ಅಲ್ಲದೆ ಈಗ ಆಲ್ರೆಡಿ BJP ರಾಷ್ಟ್ರೀಯ ನಾಯಕರ ಜೊತೆಗೂ JDS ಅಭ್ಯರ್ಥಿ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಪ್ರಾಥಮಿಕ ಮಾತುಕತೆಯನ್ನ ನಡೆಸಿದ್ದಾರೆ. ಹಿರಿಯೂರು ನಾವು ನಮ್ಮ ಪಕ್ಷದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ನನಗೆ ಬರೀ ಬೈ ಎಲೆಕ್ಷನ್ನು ಆ ಎಲೆಕ್ಷನ್ನು ಈ ಎಲೆಕ್ಷನ್ ನಿಲ್ಲದೆ ಕೆಲಸನ ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತೇವೆ. ಇನ್ನು ಕಳೆದ 2023ರ ಚುನಾವಣೆಯಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ JDS 38,000 ಮತಗಳನ್ನ ಪಡೆದಿದ್ರೆ BJP 60,000 ಮತಗಳನ್ನ ಪಡೆದಿತ್ತು. ಇದೇ ಲೆಕ್ಕಾಚಾರದಲ್ಲಿರುವ JDS NDA ಅಭ್ಯರ್ಥಿಯಾಗಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಗೆಲುವಿನ ಹಾದಿ ಸುಗಮ ಅನ್ನೋ ಲೆಕ್ಕಾಚಾರದಲ್ಲಿದೆ. ಅದರಂತೆ ಚಿತ್ರದುರ್ಗ ಮತ್ತು ಹಿರಿಯೂರು ಜಿಲ್ಲೆಯ JDS ಮುಖಂಡರ ಜೊತೆ 2 ಸುತ್ತಿನ ಮಾತುಕತೆ ನಡೆಸಿರುವ ಕುಮಾರಸ್ವಾಮಿ ಟಿಕೆಟ್ ನಾನ್ ತೆಗೆದುಕೊಂಡು ಬರ್ತೀನಿ, ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಹಿರಿಯೂರು ಕ್ಷೇತ್ರದ ರಾಜಕೀಯ ಸ್ಥಿತಿ, ಜಾತಿ ಸಮೀಕರಣ, ಮತಗಳ ಲೆಕ್ಕಾಚಾರ, ಮೈತ್ರಿ ರಾಜಕಾರಣದ ಪರಿಣಾಮವೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆಯೂ ಸಮಾಲೋಚನೆ ಮಾಡಲಾಗಿದೆ. ಹಿರಿಯೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ಯಾದವ ಸಮುದಾಯದ ಮತಗಳು ಅಭ್ಯರ್ಥಿ ಗೆಲುವಿಗೆ ನಿರ್ಣಾಯಕವಾಗಲಿದ್ದು, ಹೀಗಾಗಿ ಯಾದವ ಅಥವಾ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇತ್ತ BJP ಕೂಡ ಹಿರಿಯೂರು ಉಪಚುನಾವಣೆಗೆ ಸಜ್ಜಾಗ್ತಾ ಇದ್ದು, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈಗಾಗಲೇ ಹಿರಿಯೂರು ಕ್ಷೇತ್ರದ BJP ಮುಖಂಡರು ಹಾಗೂ ಸ್ಥಳೀಯ ನಾಯಕರೊಂದಿಗೆ ಸಭೆ ನಡೆಸಿ ಕ್ಷೇತ್ರದ ರಾಜಕೀಯ ಪರಿಸ್ಥಿತಿ, ಸಂಘಟನೆಯ ಬಲ ಹಾಗೂ ಅಭ್ಯರ್ಥಿ ಆಯ್ಕೆ ಕುರಿತು ಚರ್ಚಿಸಿದ್ದಾರೆ. ಇದೀಗ ಶೀಘ್ರದಲ್ಲೇ JDS ಮತ್ತು BJP ನಾಯಕರು ಸಭೆ ನಡೆಸಿ ಅಂತಿಮವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿದ್ದಾರೆ. ಇನ್ನು ಹಿರಿಯೂರು ಉಪಚುನಾವಣೆ ಬಗ್ಗೆ ಮಾತನಾಡಿರುವ BJP ರಾಜ್ಯ ಉಸ್ತುವಾರಿ ರಾಧಾ ಮೋಹನ್, ಹಿರಿಯೂರು ಉಪಚುನಾವಣೆಗೂ ಮೈತ್ರಿ ಸಜ್ಜಾಗಿದ್ದು ನಾಳೆ JDS ನಾಯಕರೊಂದಿಗೆ ಸಭೆ ನಡೆಸಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸಬೇಕು ಅನ್ನೋ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. हमारे और उनके बीच की लगातार बातचीत चलती है. कल भी हमारे अध्यक्ष माननीय कुमारस्वामी जी के साथ बैठने वाले हैं 11 बजे. तो दोनों मिल करके जो तय करेंगे तब हम लोग उस पर निर्णय लेंगे. वो लड़ने वाले हैं नहीं लड़ने वाले हैं, ये सूचना हम मीडिया के थ्रू नहीं ले पाएंगे. हमारे पास सूचना की आदान प्रदान का स्वयं का रास्ता और ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಚುನಾವಣೆ ಗೆಲ್ಲಲು 3 ಪಕ್ಷಗಳ ತಯಾರಿ ಜೋರಾಗಿದೆ. ಅದರಲ್ಲೂ BJP JDS ಮೈತ್ರಿ ಪಾಲಿಗೆ ಹಿರಿಯೂರು ಬೈ ಎಲೆಕ್ಷನ್ ಒಂದು ಕ್ಷೇತ್ರದ ಚುನಾವಣೆಯಲ್ಲ, ಬದಲಾಗಿ ಮುಂದಿನ ರಾಜಕೀಯ ದಿಕ್ಸೂಚಿಯನ್ನ ನಿರ್ಧರಿಸುವ ಅಗ್ನಿ ಪರೀಕ್ಷೆಯಾಗಿದೆ. ಇದರ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾಗುವ ಚರ್ಚೆ ಜೋರಾಗಿದೆ. ಅದೇನೇ ಇರಲಿ, ಹಿರಿಯೂರು ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಶೀಘ್ರದಲ್ಲೇ ತೆರೆ ಬೀಳಲಿದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.